ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ತುಂಬಾ ಬ್ಯುಸಿ ಡೇ ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದು ಫುಲ್ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ, ನಿನ್ನೆ ಪೂಜೆ ಮಾಡಿರಲ್ಲ, ಸೊ ಇವತ್ತೆಲ್ಲ ಪೂಜೆ ಮಾಡಿ ಮೊನ್ನೆನೇ ಹೇಳ್ಬಿರಲಿಲ್ಲ, ಅಕ್ಕನ ಮನೆಗೆ ಹೋಗಿದ್ದೆ. ಸೊ ಇವತ್ತೆಲ್ಲ ಹೇಳ್ಕೊಟ್ಟು ಹಾಗೆ ಇವತ್ತು ಊರಿಗೆ ಹೋಗ್ತಿದ್ದೀವಿ ನಾನು ನಮ್ಮ ಲಟ್ಟು. ಸೊ ನಮ್ಮ ಯಜಮಾನ್ರು ಬರೋವರೆಗೂ ಕಾಯ್ಕೊಂಡು, ಸೊ ಇವಾಗ ಟೈಮ್ 4:45 ಆಗ್ಬಿಟ್ಟೈತೆ. ಹೋಗೋಷ್ಟೊತ್ತಿಗೆ 8-8:15 ಆಗುತ್ತೆ, ಹೋಗಬೇಕು. ಯಾಕಿದ್ದೆ ಇಷ್ಟೋ ತನಕ ಅಂದರೆ ಬೇಗನೆ ಹೋಗ್ತಿದೆ. ಪಾಪ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಇದ್ದೆ. ಹಂಗೆ ಅವ್ರ ಮಗನೂ ಆಟ ಆಡಿಸ್ಬೇಕಿತ್ತು, ಆಟ ಆಡ್ಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇಷ್ಟೊಂದು ಹೊತ್ತು ಕೊಡ್ತಾ ಇದ್ವಿ ಖರ್ಚಿಗೆ. ಏನೇನ್ಕಿದು ಲಡ್ಡು ಬಟ್ಟೆಗೂ ಖರ್ಚಿಗೆ ಎಲ್ಲಿ ಸಾಕಾಯ್ತದೆ. ಲಡ್ಡು ಇನ್ನೇ ಒಂದು ವಾರ ಊರಿಗೆ ಹೋದ್ರೆ ಬೇಜಾರದು ಇನ್ನೇನೋ ಪಾಪ. ಫೈನಲಿ ಮನೆ ಬಿಟ್ಟ ತಕ್ಷಣ ಬೇಜಾರಾಗ್ತಾ ಇತ್ತು. ಅದು 5:15 ಹೊರಟಿದ್ದು, ಸೊ ಲೇಟ್ ಆಗಿಬಿಡುತ್ತೆ ಅಂತ ಮನೆ ಬಿಟ್ಟು ಹೊರಟಿ. ನಾನು ಹೋಗಿದ್ದು ಬಸ್ಸಲ್ಲೇ. ಪಾಪ ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಹೊರಟಿದ್ದೀನಿ. ಪಾಪು ಕೂಡ ಮಲಗಿಬಿಟ್ಟಿದ್ದ, ಆಟೋದಲ್ಲೇ ಮಲಗಿದ್ದ ಅವನು. ಅದಾದಮೇಲೆ ಬಸ್ಸಲ್ಲಂತೂ ತುಂಬಾ ಕಾಟ ಕೊಡ್ತಾಯಿದ್ದ ಅವನು. ಅವಾಗ ತಾನೇ ಬಂದು ನಮ್ಮ ಅಣ್ಣ ಕರ್ಕೊಬಂದ. 7:45 ಆಗಿಬಿಟ್ಟಿತ್ತು ಅನ್ಸುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. ಹೋಗಲ್ವ ಲಡ್ಡು ರೂಮ್ಗೆ. ಕೊಡ್ಬಿಡಕ್ಕಲ್ಲ, ಬೇಡ ಲಡ್ಡು ಕೊಟ್ಬಿಡು ಮಾಮಂಗೆ. ಮನೆಗೆ ಇವಾಗ 7:45 ಮನೆಗೆ ಬಂದೆ. ಇವಾಗ ಬಂದು ತಲುಪಿದ್ ಲಡ್ಡು. ಲಡ್ಡುಮ್ಮ ಇವಾಗ ಏನು ಊಟ ಅಡುಗೆ ಏನು ಮಾಡಿದ್ದೆ ಮಮ್ಮಿ? ಮಗಳು ಬಂದವಳೆ, ಏನಾದ್ರು ಸ್ಪೆಷಲ್ ಮಾಡೋಣ ಮೂಲಂಗಿ ಸಾಂಬಾರು ತರಕಾರಿ ಅನ್ಕೊಂಡು. ಲಡ್ಡುನ್ ಕೇಳಿ ಹೇಳ್ತಾನೆ, ಏನು ಸ್ಪೆಷಲ್ ಬೇಕು ಮಗನೇ? ಇವಾಗ ಬಂದಿದ್ದೀನಿ, ಸೊ ಊಟ ಮಾಡಿ ಟಚ್ ಮಾಡೋದು ಅಷ್ಟೇ. ನಾನು ನೈಟು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ನಾನು ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಆಗಿದೆ. ನಾನು ನಿನ್ನೆ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಟ್ಟಿತ್ತು, ಹಿಂಸೆ ಆಗ್ತಿತ್ತು, ಮಲಗಬೇಕಿತ್ತು ಅಂದ್ಬಿಟ್ಟು ಸೊ ಮಲ್ಕೊಬಿಟ್ಟಿದ್ದೆ. ಅದಕ್ಕೆ ಬೆಳಿಗ್ಗೆ ಎದ್ದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗಂತೂ ನಿಜವಾಗ್ಲೂ ಕಳ್ಸೋಕ್ಕೆ ಇಷ್ಟ ಇರಲ್ಲ. ಪಾಪ ಅವರಿಗೂ ಹುಷಾರಿರಲಿಲ್ಲ, ಹೆಂಗಪ್ಪ ಕಳಿಸ್ಲಿ ಅಂತ ನನಗೂ ಬರೋಕ್ಕೆ ಬೇಜಾರಾಗ್ತಾಯಿತ್ತು. ನಿಜವಾಗ್ಲೂ ಬರಲೇಬೇಕಿತ್ತು ನಾನು ಇಲ್ಲಿಗೆ. ಸೊ ಅವ್ರನ್ನ ಬಿಟ್ಟು ಅವ್ರು ಏನಕ್ಕೆ ಕಳ್ಸೋಕ್ಕೆ, ಬೇರೆಯವರೆಲ್ಲ ಗಂಡಂದರು ಅವ್ರ ಹೆಂಡತಿ ಊರಿಗೆ ಹೋದ್ರೆ ಖುಷಿ ಪಡ್ತಾರೆ, ಆರಾಮಾಗಿರ್ಬೋದಪ್ಪ ಮನೇಲಿ ಅಂತ. ಬಟ್ ನಮ್ಮ ಯಜಮಾನ್ರು ಆಪೋಸಿಟ್ ಕ್ಯಾರೆಕ್ಟ್ರ್. ಯಾಕೆ ಹೋಯ್ತಾ, ಬೇಡ ತುಂಬಿದ್ರು ಬೇಜಾರಾಗುತ್ತೆ ಅಂತಾರೆ. ಯಾಕೆ ಅಂತಂದರೆ ಅವ್ರ ಮನೇಲಿ, ನಾವು ಮನೇಲಿ ಇರಬೇಕಂತೆ. ಅವ್ರು ಬಂದಾಗ ಫುಲ್ ಮನೆ ಗಲಾಟಿ ಮಾಡ್ತಿರ್ಬೇಕಂತ, ಇಲ್ಲಾಂದ್ರೆ ಬೋರ್ ಆಗ್ತಿರುತ್ತೆ. ನಾವಿಲ್ಲ ಅಂದರೆ ಅವ್ರ ಮನೆಗೂ ಕೂಡ ಹೋಗಲ್ಲ, ಆರಾಮ ಅಂದರೆ ಲೇಟಾಗಿ ಹೋಗ್ತಾರೆ, 8-9 ಗಂಟೆಗೆ. ಅದಕ್ಕೇ ಹೋಗಬೇಡ, ಇಲ್ಲೇ ಇರು, ಮನೇಲೇ ಇರು ಅಂತ ಹೇಳ್ತಾ ಇರ್ತಾರೆ. ಪಾಪು ಹುಟ್ಟಿದ್ದಾನೆ ಅಂತಲ್ಲ, ಪಾಪು ಹುಟ್ಟೋಕ್ಕಿಂತ ಮುಂಚೆನೇ ಅವ್ರು ಹಂಗೆ ಇದ್ದರು, ಹೋಗಬೇಡ ಮನೇಲಿ ಆರಾಮಾಗಿರು, ಮನೇಲೇ ಇರು ಅಂತಿರ್ತಾರೆ. ಅಷ್ಟೇನೇ ಅವ್ರದ್ದು ಅದೇ ಕತೆ. ಯಾವಾಗಲೂ ಹಂಗೇನೆ, ಮಗ ಅವ್ಗೆ ಕೈ ಏನೂ ಇರಲ್ಲ ಹೋಗ್ಬೇಕಾದ್ರದ್ದು. ಸೊ ಅದಕ್ಕೇ ಸರಿ ಹೇಳ್ಬಿಟ್ಟು ಬಂದಿದ್ದೀನಿ. ಸೋಮವಾರ ಬೇಗ ಬಂದುಬಿಡ್ತೀವಿ ನಾವು, ಎಲ್ಲ ಮುಗಿಸ್ಕೊಂಡು ಸೋಮವಾರ ಬರ್ತೀವಿ ಅಂತ ಹೇಳಿದ್ದೀವಿ. ಸೊ ನೋಡೋಣ. ಹಾಗೆಯೇ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ವ್ಲಾಗು ತುಂಬಾ ಸಖತ್ತಾಗಿರುತ್ತೆ. ಫುಲ್ ಮದುವೆ ವ್ಲಾಗೇ ಆಗಿರುತ್ತೆ ಅಂತ ಅಂದ್ಕೋತೀನಿ ನಾನು.
ನೋಡೋಣ. ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.